ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ವಿಶೇಷವಾದಂತಹ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಮತ್ತು ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಒಂದು ಗ್ರಹಗಳು, ಮಾಸ ವಿಶೇಷತೆಗಳು, ಅದೆಲ್ಲವನ್ನ ಸಹ ನಾವೀಗ ಗಮನಿಸೋಣ. ಮೊದಲನೇದಾಗಿ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. 3ನೇ ತಾರೀಕು 2ನೇ ತಿಂಗಳು 2026 ಕುಂಭ ರಾಶಿಗೆ ಬುಧನು ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 5ನೇ ತಾರೀಕು 2ನೇ ತಿಂಗಳು 2026 ಶುಕ್ರನು ಕುಂಭ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂತದ್ದು. 12ನೇ ತಾರೀಕು 2ನೇ ತಿಂಗಳು 2026 ರವಿಯು ಕುಂಭ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಇನ್ನು 23ನೇ ತಾರೀಕು 2ನೇ ತಿಂಗಳು 2026 ಕುಂಭರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ 2026 ಫೆಬ್ರವರಿ ತಿಂಗಳ ಮಾಸ ವಿಶೇಷತೆಗಳನ್ನ ನಾವೇನು ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ತಿಂಗಳಲ್ಲಿ ಇರ್ತಕ್ಕಂತಹ ಗ್ರಹಣ ನೋಡಿ. 17ನೇ ತಾರೀಕು ಅಮಾವಾಸ್ಯೆಯ ದಿವಸ ನಿಮಗೆ ಸೂರ್ಯಗ್ರಹಣವು ಸಂಭವಿಸ್ತಾ ಇದೆ. ನೋಡಿ, 2026 ಕ್ಯಾಲೆಂಡರ್ ವರ್ಷದ ಈ ಒಂದು ತಿಂಗಳಲ್ಲಿ ಮೊದಲನೇದಾಗಿ ನಮಗೆ ಇರ್ತಾ ಇರುವಂತಹದ್ದು ವಿಶೇಷವಾಗಿ ಸೂರ್ಯಗ್ರಹಣ, 2026 ಮೊದಲ ಗ್ರಹಣ. ಆದ್ರೆ ಈ ಒಂದು 2026 ಫೆಬ್ರವರಿ ತಿಂಗಳ 17ನೇ ತಾರೀಕಿನ ಈ ಗ್ರಹಣ ಏನಿದೆ, ಭಾರತದಲ್ಲಿ ಗೋಚಾರವಾಗೋದಿಲ್ಲ. ಹಾಗಾಗಿ ನಮಗೆ ಗ್ರಹಣದ ಆಚರಣೆ ಇಲ್ಲ. ಆದ್ರೆ ಯೂನಿವರ್ಸಲ್ ಅಲ್ಲಿ ಯಾವ್ಯಾವ ರೀತಿಯಾಗಿ ಗ್ರಹಣದ ಎಫೆಕ್ಟ್ ಗಳಾಗಬೇಕು, ಆ ಒಂದು ಎಫೆಕ್ಟ್ ಗಳಂತೂ ಆಗೇ ಆಗತ್ತೆ. ಆಯಾ ರಾಶಿಗಳಿಗೆ, ಆಯಾ ಸ್ಥಾನಗಳಲ್ಲಿ ವಾಸ ಮಾಡ್ತಾ ಇರುವಂತಹವರಿಗೆ ಖಂಡಿತವಾಗಿಯೂ ಆ ಒಂದು ಗ್ರಹಣದ ಎಫೆಕ್ಟ್ ಅನ್ನುವಂತಹದ್ದು ಇರುತ್ತೆ. ನಮಗೆ ಗೋಚಾರವಿಲ್ಲ ಮತ್ತು ಆಚರಣೆ ಭಾರತಕ್ಕೆ ಮಾತ್ರ ಇಲ್ಲ, ಮತ್ತು ವಿಶ್ವದ ನಾನಾ ಭಾಗಗಳಲ್ಲಿ ಅದು ಕಾಣಿಸುತ್ತೆ. ಆ ಕಾಣಿಸುವಂತಹ ಜಾಗಗಳಿಗೆ ಫಲಾನುಫಲಗಳು ಇದ್ದಾವೆ. ಇನ್ನು ಅದೇ ರೀತಿಯಾಗಿ ನೋಡೋದಾಯ್ತು ಅಂದ್ರೆ, ಈ ಒಂದು ವಿಶೇಷವಾದಂತಹ ಫೆಬ್ರವರಿಯ ತಿಂಗಳು ನಿಮಗೆ 1ನೇ ತಾರೀಕಿನಂದು ಪೌರ್ಣಮಿ ತಿಥಿ, ಭಾನುವಾರದ ದಿವಸ ಪೌರ್ಣಮಿ ತಿಥಿಯಿಂದ ಶುರುವಾದ್ರೆ ಅದನ್ನು ಭರತನ ಹುಣ್ಣಿಮೆ ಅಂತ ಕರಿತೀವಿ. ನೋಡಿ, ತಿಂಗಳು ಶುರುವಾಗ್ತಾ ಇರೋದೇ ಹುಣ್ಣಿಮೆಯಿಂದ ಮತ್ತು ಮಧ್ಯಭಾಗಕ್ಕೆ ಅಮಾವಾಸ್ಯೆ. ಈ 15 ದಿವಸಗಳೇನಿದ್ದಾವಲ್ಲ, ಈ ಹುಣ್ಣಿಮೆಯಿಂದ ಅಮಾವಾಸ್ಯೆ ಮತ್ತು ಅಮಾವಾಸ್ಯೆಯಿಂದ ಮತ್ತೊಂದು ಪೌರ್ಣಮಿ ಬರುವಂತಹ ದಿವಸ, ಈ ಗ್ರಹಣದ ನಡುವೆ ಎಫೆಕ್ಟ್ಗಳು ಉಂಟಾಗ್ಬಿಡತ್ತೆ. ಆ ಗ್ರಹಣದ ಫಲಾನುಫಲಗಳನ್ನ ಅದಕ್ಕೆ ಸಪರೇಟ್ ಮತ್ತೊಂದು ವಿಡಿಯೋ ಮಾಡಿ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ರೀತಿಯಾದಂತಹ ಫಲಾನುಫಲಗಳು ಸಿಗಬಹುದು ಅನ್ನೋದನ್ನ ಗ್ರಹಣದ ವಿಚಾರದಲ್ಲಿ ತಿಳ್ಕೊಳ್ಳೋಣ, ಮತ್ತು ಗ್ರಹಣದ ಎಫೆಕ್ಟ್ಸ್ ಗಳು ಏನೇನಾಗಬಹುದು ಅಂತ ಅದಕ್ಕೆ ಬೇರೆ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಮಾಸ ಭವಿಷ್ಯವಾಗಿರೋದ್ರಿಂದ ಮಾಸದ ವಿಶೇಷತೆಗಳನ್ನ ನೋಡ್ಕೊಳ್ಳೋಣ. ನೆಕ್ಸ್ಟ್ 5ನೇ ತಾರೀಕು 2ನೇ ತಿಂಗಳು 2026 ಸಂಕಷ್ಟಹರ ಚತುರ್ಥಿ ಇರ್ತಕ್ಕಂಥದ್ದು, ಮತ್ತು ಕುಂಭ ಸಂಕ್ರಮಣವಾಗ್ತದೆ 13ನೇ ತಾರೀಕಿನಂದು. ಅದೆಲ್ಲ ಉತ್ತಮವಾಗಿರ್ತಕ್ಕಂತಹ ವಿಶೇಷ. ಮತ್ತು ಶನಿ ಪ್ರದೋಷ 14ನೇ ತಾರೀಕು ಶನಿವಾರ ಇರತಕ್ಕಂತಹದ್ದು, ಶನಿ ಪ್ರದೋಷ ಇದೆ. ಅದೇ ರೀತಿಯಾಗಿ ಒಂದು ವಿಶೇಷವಾಗಿ ಶನಿಶ್ಚರ ಜಯಂತಿಯು 15ನೇ ತಾರೀಕಿನಂದು ಇರುವಂತಹದ್ದು. ಇದೆಲ್ಲವೂ ಸಹ ನಿಮಗೆ ಅನುಕೂಲತೆಗಳು ಜಾಸ್ತಿ ಆಗಲಿ. ಶನಿಶ್ಚರ ದೇವರನ್ನ ಪೂಜನೆ ಮಾಡಿ, ಅದ್ರ ಜೊತೆಗೆ ಆರಾಧನೆ ಮಾಡಿ, ಹನುಮದೇವರ ಮತ್ತು ನರಸಿಂಹದೇವರು, ಈಶ್ವರ ದೇವರ ಪೂಜೆ ಆರಾಧನೆಗಳನ್ನು ಮಾಡಿ ಶನಿಕಾಟದಿಂದ ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು 17ನೇ ತಾರೀಕು ಇರತಕ್ಕಂತಹದ್ದು ಶಿವರಾತ್ರಿ. ಈ ಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಆ ಪರಮೇಶ್ವರನ ಅನುಗ್ರಹ ಉಂಟಾಗಲಿ ಅಂತ ಹೇಳ್ತಾ, ಈ ಅಮಾವಾಸ್ಯೆಯ ಶುಭ ಸಂದರ್ಭ, ಗ್ರಹಣದ ಶುಭ ಸಂದರ್ಭ
ಶುಭ ಸಂದರ್ಭ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ನೋಡಿ, ಗ್ರಹಣ ಕಾಲದಲ್ಲಿ ನೀವು ಸಿದ್ಧಿ ಮಾಡ್ಕೊಳ್ಳೋದು, ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳುವಂತಹದ್ದು, ಗ್ರಹಣದ ಸಮಯದಲ್ಲಿ ದೇವತೆಗಳನ್ನ ಉಳಿಸ್ಕೊಳ್ಳೋದು ಬಹಳ ಸುಲಭ. ಹಾಗಾಗಿ ಇದು ಪರ್ವಕಾಲ, ಶಿವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಮಂಗಳವಾರ ದಿವಸ ನಿಮ್ಗೆ ಬಹಳ ಅನುಕೂಲತೆಗಳು ಉಂಟಾಗ್ಲಿ ಅಂತ ಹೇಳಿ ನಾವು ಸಹ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಮಾಸ ವಿಶೇಷತೆಗಳಾಗಿದ್ದಿರಬಹುದು, ಗ್ರಹದ ಬದಲಾವಣೆಗಳನ್ನೆಲ್ಲ ತಿಳ್ಕೊಂಡಿದ್ದೀರಿ. ಅದೇ ರೀತಿಯಾಗಿ ನಿಮ್ಮೆಲ್ಲರಿಗೂ ಸಹ ಅನುಕೂಲತೆಗಳು ಉಂಟಾಗ್ಲಿ. ಇನ್ನು ಮಾಸ ಭವಿಷ್ಯದ ಬಗ್ಗೆ ಗಮನ ಹರಿಸೋಣ. ಗ್ರಹದ ಈ ಚಲನೆಗಳಿಂದಾಗಿ ಯಾವ ರೀತಿಯಾಗಿ ನಿಮಗೆ ಮಾಸದ ಭವಿಷ್ಯವು ಇದೆ ಅನ್ನೋದನ್ನ ನೋಡೋಣ. ಇನ್ನು ಈ ಗ್ರಹಸ್ಥಿತಿಗಳಿಂದಾಗಿ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಫಲಾನುಫಲಗಳಿದೆ ಅಂತ ಗಮನಿಸೋದಾಯ್ತು ಅಂತ ಹೇಳಿದ್ರೆ ನೋಡಿ, ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯು ಚತುರ್ಥ ಸ್ಥಾನದಲ್ಲಿ ಮತ್ತು ಧನಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿರ್ತಕ್ಕಂತಹ ಗುರುವು ನಿಮಗೆ ಅಷ್ಟಮ ಸ್ಥಾನದಲ್ಲಿ, ಅದೇ ರೀತಿಯಾಗಿ ತೃತೀಯಾಧಿಪತಿ ಮತ್ತು ಚತುರ್ಥಾಧಿಪತಿ ಆಗಿರತಕ್ಕಂತಹ ಶನಿಯು ಪಂಚಮ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ ವ್ಯಯಾಧಿಪತಿ ಮತ್ತು ಸಪ್ತಮಾಧಿಪತಿ ಆಗಿರತಕ್ಕಂತಹ ಶುಕ್ರನು ನಿಮಗೆ ಚತುರ್ಥ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇನ್ನು ಅದೇ ರೀತಿಯಾಗಿ ನಿಮಗೆ ನಿಮ್ಮ ರಾಷ್ಟ್ರಾಧಿಪತಿ ಮತ್ತು ಷಷ್ಠಾಧಿಪತಿಯಾದಂತಹ ಕುಜನು ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ಇನ್ನು ಅಷ್ಟಮಾಧಿಪತಿ ಮತ್ತು ಲಾಭಾಧಿಪತಿಯಾದಂತಹ ಬುಧನೂ ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ ಕರ್ಮಸ್ಥಾನದಲ್ಲಿ ಕೇತು ಇದೆ. ಈ ಒಂದು ಗ್ರಹದ ಸ್ಥಿತಿಗಳ ಅವಸ್ಥೆಗಳಿಂದಾಗಿ ನಿಮಗೆ ಯಾವ ರೀತಿಯಾದಂತಹ ಫಲಾನುಫಲಗಳು ಬರಬಹುದು ಫೆಬ್ರವರಿ ತಿಂಗಳಲ್ಲಿ? ಖಂಡಿತವಾಗಿಯೂ ದಿನದಿಂದ ದಿನಕ್ಕೆ ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರ ಕಣ್ಣೀರು ಖಂಡಿತ ಕಡಿಮೆ ಆಗುವಂತಹ ಎಲ್ಲ ಲಕ್ಷಣಗಳು ಸಹ ಗೋಚಾರವಾಗ್ತಾ ಇದೆ. ಕಳೆದ 2-3 ತಿಂಗಳ ಹಿಂದೆ ಇದ್ದಂತಹ ಕಾಠಿಣ್ಯದ ಸಮಸ್ಯೆಗಳನ್ನ ಈಗ ನೀವು ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಮಾಡ್ಕೊಂಡಿದ್ದೀರಿ. ಹಾಗಂತ ಹೇಳಿ ತುಂಬಾ ಚೆನ್ನಾಗಿದ್ದೀರಿ ಅಂತ ಏನಲ್ಲ. ಮುಳುಗಿ ಹೋಗ್ತಾ ಇದ್ದಂತಹವ್ರಿಗೆ ಮೂಗ ಆಚೆ ಬಂದಿದೆ ಉಸಿರಾಡೋಕೆ. ಕಡೆ ಪಕ್ಷ ಮುಳುಗಿ ಉಸಿರಾಡೋಟಕ್ಕೆ ಒದ್ದಾಟ ನಡೆಸ್ತಾ ಇದ್ದಂತಹ ಕಾಲ ಈಗಿಲ್ಲ. ಉಸಿರಾಡೋದಕ್ಕೆ ಮೂಗೊಂಚೂರು ಮೇಲ್ ಬಂದಿದೆ, ನೀರಿಂದ ಆಚೆ ಬಂದಿದೆ. ಅಂದ್ರೆ ನಂತರ ಮುಖ ದೇಹ ಎಲ್ಲವೂ ಹೊರಗೆ ಬರಲೇಬೇಕಲ್ವಾ? ಖಂಡಿತವಾಗಿಯೂ ಭಗವಂತ ಕೈ ಹಿಡಿತಾನೆ, ನಮ್ಮನ್ನ ಆಚೆ ತಂದೆ ತರ್ತಾನೆ ಅನ್ನುವಂಥ ನಿರೀಕ್ಷೆ ಖಂಡಿತ ನೀವು ಇಟ್ಕೊಳ್ಬಹುದು. ಯಾಕಂತ ಹೇಳಿದ್ರೆ ನಿಮಗೆ ಚತುರ್ಥ ಸ್ಥಾನದಲ್ಲಿ ಉಂಟಾಗ್ತಿರ್ತಕ್ಕಂತಹ ಪಂಚಗ್ರಹ ಯೋಗಕೂಟಗಳು ರವಿ, ಬುಧ, ಶುಕ್ರ, ರಾಹು, ಕುಜ ಇದೆಲ್ಲವೂ ಸಹ ನಿಮಗೆ ಬಹಳ ಯೋಗವನ್ನ ತಂದುಕೊಡತಕ್ಕಂತಹದ್ದು. ನಿಮ್ ಜೀವನವನ್ನ ಸುಧಾರಣೆ ಮಾಡ್ತದೆ, ಕಷ್ಟಗಳನ್ನ ಕಡಿಮೆ ಮಾಡುತ್ತೆ, ನೋವುಗಳನ್ನ ಆಚೆ ಹಾಕತ್ತೆ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದು ಅಷ್ಟೋ ಇಷ್ಟೋ ನೆಮ್ಮದಿಯನ್ನ ತಂದುಕೊಡುತ್ತೆ. ಕೆಲಸವಿಲ್ಲದೆ ಒದ್ದಾಡ್ತಾ ಇದ್ದಂಥವ್ರಿಗೆ ಕೆಲಸ ಕಾರ್ಯಗಳು ಸಿಗುವ ಹಾಗೆ ಮಾಡುತ್ತೆ. ನಿಮ್ಮ ನಿರೀಕ್ಷೆಗಳು ಎಲ್ಲೂ ಸಹ ಹುಸಿ ಆಗೋದಿಲ್ಲ. ಭಗವಂತ ಹುಸಿ ಆಗೋಕೆ ಬಿಡೋದು ಇಲ್ಲ. ನೋಡಿ, ಯಾಕೆ ಅಂತಂದ್ರೆ ನಾವು ಬದುಕಿರೋದೇ ಸಾಕ್ಷಿ ಅದಕ್ಕೆ. ಇನ್ನು ನಾವು ಬದುಕಿದ್ದೀವಿ ಅಂದ್ರೆ ನಿಮ್ಗೆ ಏನಾದ್ರೂ ಒಂದು ಒಳ್ಳೇದಿದ್ದೇ ಇದೆ ಅಂತಾನೆ ಅರ್ಥ. ಒಳ್ಳೇದಿಲ್ಲ ಅಂದ್ರೆ ಭಗವಂತ ಯಾವತ್ತೋ ತನ್ನನ್ನ ಎಲ್ಲರನ್ನೂ ಅವನವನ ಪಾದಕ್ಕೆ ಕರ್ಕೊಂಡ್ಬಿಡೋನೋ ಏನೋ ಗೊತ್ತಿಲ್ಲ. ಏನೋ ಒಂದು ಒಳ್ಳೇದಿದೆ, ಯಾವುದೋ ಒಂದು ರೀತಿಯ ನಮ್ಮ ಶುಭದ ಕಾರ್ಯಗಳು ಆಗತ್ತೆ, ಶುಭ ಘಟನೆಗಳು ನಡೆಯುತ್ತೆ. ಹಾಗಾಗಿಯೇ ನಮ್ಗೆ ಇವತ್ತಿಗೂ ಸಹ ನೆಮ್ಮದಿಯಾಗಿ ಏನೋ ಒಂದು ಕೊಡ್ತಾನೆ ಅನ್ನುವಂಥ ನಿರೀಕ್ಷೆಯನ್ನು ವೃಶ್ಚಿಕ ರಾಶಿಯವರು ಈ ಒಂದು ತಿಂಗಳಲ್ಲಿ ನೀವು ಕಾಣೋದಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿಯಾಗಿ ಈ ಒಂದು ತಿಂಗಳಲ್ಲಿ ನಿಮಗೆ ಇರಬಹುದಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಅನೇಕ ತೊಂದರೆಗಳಿಂದ ಪಾರಾಗ್ತಕ್ಕಂಥದ್ದು. ಹಣದ ಅಡಚಣೆಗಳು ಸ್ವಲ್ಪ ಮಟ್ಟಕ್ಕೆ ಸುಧಾರಣೆ ಕಾಣುತ್ತೆ. ಮಾನಸಿಕವಾಗಿ ಎಲ್ಲೋ ಒಂದ್ ಕಡೆ ಗೆಲುವು ಅನ್ನೋದು ಬರುತ್ತೆ. ಹೊಸ ಹೊಸ ಕೆಲಸ ಕಾರ್ಯಗಳಿಗೆ ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ಸಿದ್ಧವಾಗುವಂತಹ ಒಂದು ತಿಂಗಳು ಅಂತಾನೆ ಹೇಳಬಹುದು. ಒಂದಷ್ಟು ಹೊಸ ಹೂಡಿಕೆಗಳಿಗೆ ಮನಸ್ಸು ಮಾಡ್ಕೋತೀರಿ. ಆದ್ರೆ ಎಲ್ಲಿ ಹೂಡಿಕೆ ಮಾಡ್ತಾ ಇದ್ದೀನಿ, ಯಾಕೆ ಹೂಡಿಕೆ ಮಾಡ್ತಾ ಇದ್ದೀನಿ ಅನ್ನೋದನ್ನ ತಿಳ್ಕೊಂಡು ಮಾಡಿ. ಸುಮ್ನೆ ಎಲ್ಲಂದ್ರೆ ಅಲ್ಲಿ ಹೂಡಿಕೆಯನ್ನ ಮಾಡಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಆ ರೀತಿಯಾಗಿ ತೊಂದರೆಗಳಲ್ಲಿ ಸಿಕ್ಕಾಕೊಳ್ತೀರಾ, ಹುಷಾರು. ಕೆಲಸ ಕಾರ್ಯಗಳು ಒಂದಷ್ಟು ಮಂದಸ್ಥಿತಿಯಿಂದ ಸ್ವಲ್ಪ ಮಟ್ಟಕ್ಕೆ ಚುರುಕಾಗ್ತಾ ಬರುತ್ತವೆ. ಒಂದಷ್ಟು ಸಮಸ್ಯೆಗಳು ಸಾಲಾಗಿ ಏನು ಎದುರಿಸ್ತಾ ಇದ್ರಿ ಅದೆಲ್ಲವೂ ಸಣ್ಣದಾಗಿ ನಿವಾರಣೆ ಆಗ್ತಾ ಬರುತ್ತೆ. ಶತ್ರುಕಾಟದಿಂದ ದೂರ ಆಗ್ತೀರಿ. ಪುಣ್ಯಕ್ಷೇತ್ರಗಳ ದರ್ಶನ ಭಾಗ್ಯ ಉಂಟಾಗ್ತದೆ. ದೇವರ ದರ್ಶನದ ಭಾಗ್ಯದಿಂದ ಮಾನಸಿಕವಾಗಿ ಬಹಳ ನೆಮ್ಮದಿಯನ್ನು ಪಡ್ಕೊಳ್ತಕ್ಕಂತಹ ತಿಂಗಳು. ವಿದ್ಯಾರ್ಥಿಗಳಿಗೆ ಶುಭ ರೀತಿಯಾದಂತಹ ವಿದ್ಯಾಪ್ರಾಪ್ತಿಯ ಯೋಗ ಉಂಟಾಗ್ತದೆ. ಬೇರೆ ದೇಶಗಳಿಗೆ, ಬೇರೆ ಪ್ರದೇಶಗಳಿಗೆ ವರ್ಗಾವಣೆಯನ್ನ ನಿರೀಕ್ಷೆ ಮಾಡ್ತಾ ಇರ್ತಕ್ಕಂಥವರಿಗೆ ಶುಭ ರೀತಿಯಾದಂತಹ ವರ್ಗಾವಣೆಯ ಯೋಗಗಳು.
ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ಸರ್ಕಾರದ ಉದ್ಯೋಗಗಳು ಸಿಗತಕ್ಕಂತಹದ್ದು, ಮನಸ್ಸಿಗೆ ಇದ್ದಂತಹ ಅನೇಕ ಅಸಮಾಧಾನಗಳಿಂದ ಆಚೆ ಬರ್ತೀರಾ. ನಿಮಗ್ ನೀವೇ ಧೈರ್ಯ ತುಂಬಿಕೊಳ್ತಾ ಬರ್ತೀರಾ. ಯಾರು ಹೊರಗಡೆಯಿಂದ ಬಂದು ನಿಮಗೆ ಧೈರ್ಯ ತುಂಬೋದು ಬೇಕಾಗಿಲ್ಲ, ನಿಮಗ್ ನೀವೇ ಧೈರ್ಯನ ತುಂಬಿಕೊಳ್ತಾ ಬರ್ತೀರಾ. ವೃಶ್ಚಿಕ ರಾಶಿಯವರು ಇದು ಯಾವಾಗ ಚೆನ್ನಾಗ್ ಆಗ್ತೀರಿ, ಯಾವಾಗ ಚೆನ್ನಾಗ ಆಗೋದಿಲ್ಲ ನಿಮಗೇ ಗೊತ್ತಾಗೋದಿಲ್ಲ. ಇದ್ದಕ್ಕಿದ್ದ ಹಾಗೆ ವೀರವಂತರು, ಶೂರವಂತರು, ಇದ್ದಕ್ಕಿದ್ದ ಹಾಗೆ ಅಧೈರ್ಯವಂತರು, ಪುಕ್ಕಲ್ತನ, ಹೇಡಿತನಗಳೆಲ್ಲ ಬಂದ್ಬಿಡತ್ತೆ. ಒಂಥರ ಡ್ಯುವಲ್ ಕ್ಯಾರೆಕ್ಟರ್ ಇದ್ದ ಹಾಗೆ ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಇನ್ನು ಬಂಧು ಬಾಂಧವರು, ಹಿತೈಷಿಗಳಿಂದ ಒಂದಷ್ಟು ಸಹಾಯ ಸಹಕಾರಗಳನ್ನು ಪಡ್ಕೊಳ್ತೀರಾ. ಇರುವಂತಹ ವ್ಯಾಪಾರ ಉದ್ಯೋಗಗಳು ಸ್ವಲ್ಪ ಮಟ್ಟಕ್ಕೆ, ಕನಿಷ್ಠ ಮಟ್ಟದಲ್ಲಿ ನಿಮ್ಗೆ ಲಾಭವನ್ನ ತಂದ್ಕೊಡ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. ಸೊ ಉತ್ತಮವಾದಂತಹ ಫಲಗಳು ನೀವು ನಿರೀಕ್ಷೆ ಮಾಡಬಹುದು ಫೆಬ್ರವರಿಯ ತಿಂಗಳಲ್ಲಿ. ಅದೇ ರೀತಿಯಾಗಿ ಒಂದಷ್ಟು ಅಶುಭದಾಯಕವಾದಂತಹ ಫಲಗಳೇನಪ್ಪಾ ಅಂತ ಹೇಳಿದ್ರೆ ಆರೋಗ್ಯದಲ್ಲಿ ಬಹಳ ತುಂಬಾನೇ ಜಾಗ್ರತೆ ಮಾಡ್ಬೇಕು. ಯಾಕಂದ್ರೆ ಅಷ್ಟಮದ ಗುರುವಿನ ಪ್ರಭಾವ ಸ್ವಲ್ಪ ಚೆನ್ನಾಗಿಲ್ಲ. ಜೊತೆಗೆ ನಿಮ್ಗೆ ಅಷ್ಟಮಾಧಿಪತಿಯಾದಂತಹ ಬುಧ ರಾಹುಯುಕ್ತನಾಗಿ ಕೇತುವಿನ ದೃಷ್ಟಿಗೆ ಒಳಪಟ್ಟಿರೋದ್ರಿಂದ ತುಂಬಾ ಹುಷಾರು ಆರೋಗ್ಯದಲ್ಲಿ. ಅದರಲ್ಲೂ ಈ ಡಯಾಬಿಟಿಕ್ ಇರುವಂತಹವರಿಗೆ, ಡಯಾಬಿಟಿಕ್ ಅನ್ನು ಈಗಾಗಲೇ ನಿಮ್ ಜೀವನದಲ್ಲಿ ಪಡ್ಕೊಂಡಿರ್ತಕ್ಕಂಥವ್ರು, ನರವ್ಯೂಹಗಳ ತೊಂದರೆಯನ್ನ ಅನುಭವಿಸ್ತಾ ಇರುವಂತವ್ರು, ಲೋ ಬ್ಲಡ್ ಪ್ರೆಷರ್ ಇಂದ ಸಮಸ್ಯೆಯನ್ನ ಅನುಭವಿಸ್ತಾ ಇರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯಾಗಿರಿ. ಚರ್ಮದ ಕಾಯಿಲೆಗಳು ಅಧಿಕವಾಗುವ ಸಾಧ್ಯತೆಗಳಿದೆ. ಇದ್ದಂಥವರಿಗೆ, ಇಲ್ಲದೆ ಇದ್ದಂಥವ್ರಿಗೆ ಏನ್ ಬರುವುದಿಲ್ಲ, ಇದ್ದಂಥವರಿಗೆ ಚರ್ಮವ್ಯಾಧಿಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ಹುಷಾರಾಗಿದ್ದು ಜೀವನವನ್ನ ಮುಂದುವರಿಸ್ಕೊಳ್ತಾ ಹೋಗಿ. ಅದೇ ರೀತಿಯಾಗಿ ನೌಕರಿನಲ್ಲಿರ್ತಕ್ಕಂಥವ್ರಿಗೆ ಮೇಲಧಿಕಾರಿಗಳಿಂದ ಕಿರುಕುಳವೂ ಇರೋದಿಲ್ಲ, ಸಪೋರ್ಟು ಸಹ ಇರೋದಿಲ್ಲ. ಏನೋ ಸುಮ್ನೆ ನಿಮ್ ಪಾಡಿಗೆ ನೀವು ಹೋಗ್ತೀರಿ, ಕೆಲಸ ಮಾಡ್ತೀರಿ, ಬರ್ತೀರಿ. ಹೊಗಳಿಕೆಯೂ ಇಲ್ಲ, ತೆಗಳಿಕೆಯೂ ಇಲ್ಲ. ತೆಗಳಿಕೆ ಬರದೇ ಇದ್ರು, ಹೊಗಳಿಕೆ ಬರದೇ ಇದ್ರು ಪರವಾಗಿಲ್ಲ, ತೆಗಳಿಕೆ ಬರಬಾರ್ದು. ಆ ರೀತಿಯಾದಂತಹ ವಾತಾವರಣದಿಂದ ದೂರ ಆಗ್ತೀರಿ. ಒಂದಷ್ಟು ಹೊರಗಡೆ ಮಿತ್ರರ ಸಂಪಾದನೆಯನ್ನ ಜಾಸ್ತಿ ಮಾಡ್ಕೊಳ್ತೀರಿ. ಮಿತ್ರರು ನಿಮ್ಗೆ ಒಂದಷ್ಟು ಜನ ಹೊಸ ಹೊಸ ಮಿತ್ರಗಳಾಗ್ತಕ್ಕಂತಹ ಶುಭ ಸಂದರ್ಭಗಳು ಇದ್ದಾವೆ. ಸೊ ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ಫೆಬ್ರವರಿ ತಿಂಗಳು ಒಂದಷ್ಟರ ಮಟ್ಟ ಕಣ್ಣೀರು ಒರೆಸತಕ್ಕಂತಹದ್ದು, ಕಡಿಮೆ ಆಗ್ತಕ್ಕಂಥದ್ದು. ನಿಮ್ಮ ನೋವುಗಳು, ಯಾತನೆಗಳು ನಿಮ್ಮ ಮನಸ್ಸಿಗೆ ಗೊತ್ತು. ಯಾರಿಗೂ ಹೇಳ್ಕೊಳಕ್ಕಾಗದೆ ಒದ್ದಾಟವನ್ನ ನಡೆಸಿದ್ದೀರಾ ನೀವು. ಯಾರಿಗೂ ಹೇಳ್ಕೊಳ್ಳದೆ ನಿಮ್ಮ ನೋವನ್ನ ನೀವು ಪಟ್ಟಿದ್ದೀರಾ ನೀವು. ಹಾಗಾಗಿ ಸ್ವಲ್ಪ ಜಾಗೃತಿಯಾಗಿದ್ದು ಜೀವನವನ್ನ ನಡೆಸ್ಕೊತಾ ಹೋಗಿ. 17ನೇ ತಾರೀಕು ಅಮಾವಾಸ್ಯೆಯ ದಿವಸ, ಮಂಗಳವಾರದ ಅಮಾವಾಸ್ಯೆ, ನಿಮಗೆ ಶಿವರಾತ್ರಿಯ ದಿವಸ ಗ್ರಹಣ ಸಹ ಬಂದಿರತಕ್ಕಂಥದ್ದು. ಗ್ರಹಣ ನಮಗೆ ಕಾಣಲ್ಲ, ಗೋಚಾರವಿಲ್ಲ, ಆದ್ರೆ ನಭೋಮಂಡಲದಲ್ಲಿ ಹಾಗೆ ಆಗತ್ತೆ. ಇಂತಹ ಗ್ರಹಣದ ಪರ್ವಕಾಲದಲ್ಲಿ ತಯಾರು ಮಾಡ್ತಕ್ಕಂತಹ ಸಂಪೂರ್ಣ ಬೆಳ್ಳಿ ತಾಯತ, ರಜತ ತಾಯತ, ಸರ್ವ ಕಾರ್ಯ ಸಿದ್ಧಿ ಮೂಲಿಕಾ ತಾಯತವನ್ನ ನೀವೇನ್ ಮಾಡ್ಬೇಕು, ನಿಮ್ಮ ದೇಹದಲ್ಲಿ ಧರಿಸ್ಕೊಳ್ಳಿ. ನಿಮ್ಗೆ ಖಂಡಿತವಾಗಿಯೂ ಒಳ್ಳೆ ರೀತಿಯಾದಂತಹ ಏಳಿಗೆಗಳು ಉಂಟಾಗ್ತದೆ ಅಂತ ಹೇಳ್ತಾ, ವೃಶ್ಚಿಕ ರಾಶಿಯವರಿಗೆ ಒಳ್ಳೆ ರೀತಿಯಾದಂತಹ ಫಲಗಳನ್ನ ನೀವು ನಿರೀಕ್ಷೆ ಮಾಡಿ ಒಳ್ಳೆ ರೀತಿಯಾದಂತಹ ಜೀವನ ಮಾಡಿ ಅಂತ ಹೇಳ್ತಾ, ಪರಿಹಾರ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನ ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ. ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕು ಅಂದ್ರೆ ಹಿಂದೆ ಹಸಿರನ್ನ ಉಳಿಸ್ಕೋಬೇಕು. ಹಸಿರನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ, ಮತ್ತು ನಿಮ್ಮೆಲ್ಲರ ನೋವು, ಸಂಕಟ, ಸಂಕಷ್ಟಗಳು ಪರಿಹಾರವಾಗಬೇಕಂದ್ರೆ ಸಾಧ್ಯವಾದ ಕಡೆ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡಿ ಅದು ಬೆಳೆದ ಹಾಗೆ ನಿಮ್ಮ ಸಂಕಷ್ಟಗಳು ನಾಶವಾಗ್ಲಿ ಅಂತ ಹೇಳ್ತಾ, ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ನೀವು ಮಾಡ್ಕೊಳ್ಬೇಕಾಗಿರತಕ್ಕಂಥದ್ದಾದ್ರೂ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ತಿಂಗಳಲ್ಲಿ ನೀವು ಪ್ರತಿನಿತ್ಯವೂ ತಪ್ಪದೇ ಇರುವ ಹಾಗೆ ವಿಘ್ನೇಶ್ವರಾಷ್ಟಕ ಸ್ತೋತ್ರವನ್ನ ಬೆಳಗ್ಗೆ ಸಂಜೆ ಪಠಣವನ್ನು ಮಾಡ್ತಾ ಬನ್ನಿ. ಆ ವಿಘ್ನೇಶ್ವರನ ಕೃಪೆ ತಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ, ಈ ಒಂದು ವಿಶೇಷವಾದಂತಹ ಮಾಸ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.